ಆಫ್ಸ್ ಫೈಟ್ನಲ್ಲಿ ಸದ್ಯ 2 ಪಂದ್ಯಗಳು ಮುಗಿದು ಒಂದು ತಂಡ ಮೈನಸ್ ಆಗಿ ಈಗ ರಣರೋಚಕ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಒಂದ್ ಕಡೆ ಫಸ್ಟ್ ಅಟೆಂಪ್ಟ್ನಲ್ಲೇ ಫೈನಲ್ಗೆ ಲಗ್ಗೇಟಿರುವಂತಹ ಬೆಂಗಳೂರು ತಂಡ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ 2ನೇ ಕಪ್ ಗೆಲ್ಲೋಕೆ ರಣತಂತ್ರಗಳನ್ನ ರೆಡಿ ಮಾಡ್ತಾ ಇದೆ. ಮತ್ತೊಂದು ಕಡೆ ಇನ್ನೊಂದು ಫೈನಲ್ ಟಿಕೆಟ್ಗಾಗಿ ಗುಜರಾತ್ ಹಾಗೆ ರಾಜಸ್ಥಾನ ತಂಡಗಳು ಈಗ ಡೂ ಆರ್ ಡೈ ಫೈಟ್ಗೆ ಸಿದ್ಧವಾಗ್ತಿವೆ. ಹಾಗಾದ್ರೆ ಬೆಂಗಳೂರು ತಂಡಕ್ಕೆ ಎದುರಾಳಿ ಯಾರು? ಕ್ವಾಲಿಫೈಯರ್ 2 ಯಾರು ಗೆಲ್ತಾರೆ? ಮೂರೂ ತಂಡಗಳು ಕೂಡ 2ನೇ ಕಪ್ಗಾಗಿ ಕಾಯ್ತಾ ಇದ್ದು ಯಾರ ಕನಸು ನನಸಾಗುತ್ತೆ? ಹೇಗಿರುತ್ತೆ ಈ ಹೈ ವೋಲ್ಟೇಜ್ ಬ್ಯಾಟಲ್? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ಲೇ ಆಫ್ ಪಂದ್ಯಗಳು ಅಂದ್ರೇನೆ ಹಾಗೆ ಹೈ ಪ್ರೆಷರ್ ಗೇಮ್ಗಳು. ಯಾಕಂದ್ರೆ ಅದು ಇಡೀ ಸೀಸನ್ನ ಅಳಿವು ಉಳಿವಿನ ಪ್ರಶ್ನೆಯಾಗಿರುತ್ತೆ. ಆದರೆ ಈ ಸೀಸನ್ನ ಕಳೆದ 2 ಪ್ಲೇ ಆಫ್ ಪಂದ್ಯಗಳಲ್ಲಿ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿದವರು ರನ್ ಸುನಾಮಿಯನ್ನೇ ಎಬ್ಬಿಸಿದ್ದಾರೆ. ಗುಜರಾತ್ ವಿರುದ್ಧ ಬೆಂಗಳೂರು ತಂಡ 254 ರನ್ಗಳನ್ನು ಸಿಡಿಸಿ ಒನ್ ಸೈಡೆಡ್ ಆಗಿ ಗೆದ್ದು ಫೈನಲ್ಗೆ ನುಗ್ಗಿದ್ರು. ಈಗ ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಹೈದರಾಬಾದ್ ವಿರುದ್ಧ ರಾಜಸ್ಥಾನ ತಂಡ 243 ರನ್ಗಳನ್ನು ಬಾರಿಸಿ ಆರೆಂಜ್ ಆರ್ಮಿಗೆ ಆರೆಂಜ್ ಜ್ಯೂಸ್ ಕುಡಿದಷ್ಟೇ ಸಲೀಸಾಗಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಈ 2 ಪಂದ್ಯಗಳ ಬ್ಯಾಟಿಂಗ್ ಆರ್ಭಟ ಕ್ವಾಲಿಫೈಯರ್ 2 ಹಾಗೆ ಫೈನಲ್ ಪಂದ್ಯಗಳ ನಿರೀಕ್ಷೆಯನ್ನ ಜಾಸ್ತಿ ಮಾಡಿದೆ. ಆರ್ಸಿಬಿ ಎದುರಾಳಿ ಗುಜರಾತ್ ಅಥವಾ ರಾಜಸ್ಥಾನ? ಆಲ್ರೆಡಿ ಬೆಂಗಳೂರು ತಂಡ ಫೈನಲ್ಗೆ ಲಗ್ಗೆ ಇಟ್ಟಿರೋದ್ರಿಂದ ಎದುರಾಳಿ ಯಾರು ಅನ್ನೋದೇ ಈಗಿರುವಂತ ಕುತೂಹಲ. ಒಂದ್ ಕಡೆ ಗುಜರಾತ್ ಟೈಟನ್ಸ್, ಇನ್ನೊಂದ್ ಕಡೆ ರಾಜಸ್ಥಾನ ರಾಯಲ್ಸ್. ಇವರಿಬ್ರು ಕೂಡ ಮೇ 29 ಅಂದ್ರೆ ಶುಕ್ರವಾರ ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾರೆ. ಸೊ ಇಲ್ಲಿ ಗೆದ್ದವರು ಸೀದಾ ಫೈನಲ್ಗೆ ಲಗ್ಗೆ ಇಡ್ತಾರೆ. ಸೋತವರು ಗಂಟು ಮೂಟೆ ಕಟ್ಟಿ ಟೂರ್ನಿಗೆ ಗುಡ್ ಬೈ ಹೇಳ್ತಾರೆ. ಆರ್ಸಿಬಿ ವಿರುದ್ಧ ಸೋತಿರುವಂತ ಗುಜರಾತ್ಗೆ ಮತ್ತೆ ಫೈನಲ್ಗೆ ಬರಬೇಕು ಎನ್ನುವಂತ ಟಾರ್ಗೆಟ್ ಇದ್ರೆ ಭಾನುವಾರ ಬೆಂಗಳೂರು ವಿರುದ್ಧ ಆಡಬೇಕು ಅಂತ ರಾಜಸ್ಥಾನ ಕೂಡ ಕಾಯ್ತಾ ಇದೆ. ಸೊ ಯಾರಿಗೆ ಸಿಗುತ್ತೆ ಈ ಒಂದು ಟಿಕೆಟ್ ಅಥವಾ ಅನ್ನೋದನ್ನ ನೋಡೋದಾದ್ರೆ, ಅಂದ್ರೆ ಕ್ವಾಲಿಫೈರ್ 2 ಯಾರು ಗೆಲ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಸೊ ಇಬ್ರು ಕೂಡ ಫೇವರಿಟ್ ಟೀಮ್ಗಳೇ ಆಗಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಗುಜರಾತ್ ತಂಡ ಟಾಪ್ 2 ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡಿದಂತ ಜಿಟಿಗೆ ಫೈನಲ್ ಟಿಕೆಟ್ ನಿರೀಕ್ಷೆಯಲ್ಲಿ ಇರುವಂತದ್ದು. ಎಸ್, ಗುಜರಾತ್ ತಂಡ ಕೂಡ ಈ ಸೀಸನ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿತ್ತು. ಜೊತೆಗೆ ಟೇಬಲ್ ಟಾಪರ್ ಆಗಿ ಅಂದ್ರೆ ಟಾಪ್ 2 ನಲ್ಲಿ ಲೀಗ್ ಹಂತವನ್ನ ಫಿನಿಶ್ ಮಾಡಿದ್ರು. ಇದೇ ಕಾರಣಕ್ಕೆ ಕ್ವಾಲಿಫೈರ್ 1 ಆಡೋಕ್ಕೂ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಆದರೆ ಬೆಂಗಳೂರು ವಿರುದ್ಧದ ಮ್ಯಾಚ್ ಅಲ್ಲಿ ಫೈಟ್ ಕೊಡೋಕೆ ಸಾಧ್ಯವಾಗಿರಲಿಲ್ಲ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡೂ ಕೂಡ ಕಳಪೆ ಆಗಿದ್ರಿಂದ ಸೋಲ್ಬೇಕಾಯ್ತು. ಬಟ್ ಇನ್ನೊಂದು ಚಾನ್ಸ್ ಇರೋದ್ರಿಂದ ಗೆದ್ದು ಬೌನ್ಸ್ ಬ್ಯಾಕ್ ಮಾಡೋಕೆ ಕಾಯ್ತಾ ಇರ್ತಾರೆ. ಅದು ಅಲ್ಲದೆ ಅವರಿಗೆ ಲೀಗ್ ಹಂತದಲ್ಲಿ ಒಳ್ಳೆಯ ಪ್ರದರ್ಶನ ನೀಡಿರೋದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಕ್ವಾಲಿಫೈರ್ 1 ಎಡವಿದ್ರು ಕೂಡ ಕ್ವಾಲಿಫೈರ್ 2 ನಲ್ಲಿ ಗೆದ್ದು ಬರುವಂತ ಆಸೆಯಲ್ಲಿದ್ದಾರೆ. ಹೌದು, ಬೆಂಗಳೂರು ವಿರುದ್ಧದ ಪಂದ್ಯವನ್ನ ಸೋತಿರಬಹುದು, ಆದ್ರೆ ಕ್ವಾಲಿಫೈರ್ 2 ಇದೆ. ಮೊದಲ ಪಂದ್ಯದಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ನ ಈ ಪಂದ್ಯದಲ್ಲಿ ಮಾಡೋಕೆ ರೆಡಿ ಇಲ್ಲ ಅವರು. ಸೊ ಈ ಮ್ಯಾಚ್ ಅಲ್ಲಿ ಗೆದ್ದು ಶತಾಯ ಮತ್ತೆ ಫೈನಲ್ಗೆ ಬಂದು ಇದೇ ಬೆಂಗಳೂರು ತಂಡದ ವಿರುದ್ಧ ಆಡೋಕೆ ಕಾಯ್ತಾ ಇರ್ತಾರೆ. ಇನ್ನೊಂದು ಕಡೆ ಎಲಿಮಿನೇಟರ್ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದಿರುವಂತ ರಾಜಸ್ಥಾನ ಪಡೆ. ಎಸ್, ಲೀಗ್ ಹಂತದಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಗೆದ್ದು ಪ್ಲೇ ಆಫ್ ಟಿಕೆಟ್ ಅನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಂತ ರಾಜಸ್ಥಾನ 4ನೇ ಸ್ಥಾನದ ಟಿಕೆಟ್ ಅನ್ನ ಪಡ್ಕೊಂಡಿತ್ತು ಪ್ಲೇ ಆಫ್ ಸುತ್ತಿಗೆ. ಆದ್ರೆ ಈಗ ಹೈದರಾಬಾದ್ ವಿರುದ್ಧ ಭರ್ಜರಿಯಾಗಿ ಗೆದ್ದು ಕ್ವಾಲಿಫೈಯರ್ 2ಗೆ ಕಾಲಿಟ್ಟಿರುವಂತದ್ದು. ಸೊ ಇವರು ಕೂಡ ಈಗ ಫೈನಲ್ ಟಿಕೆಟ್ ನ ಆಕಾಂಕ್ಷಿಗಳಾಗಿರ್ತಾರೆ. ಸೊ ಟಫ್ ಫೈಟ್ ಕೊಡೋಕೆ ರೆಡಿ ಇರ್ತಾರೆ. ಕ್ವಾಲಿಫೈರ್ 2 ನಲ್ಲೂ ಕೂಡ ಗೆದ್ದು ಫೈನಲ್ಗೆ ಬರುವಂತ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತದ್ದು ರಾಜಸ್ಥಾನ ತಂಡ. ಸೊ ರಾಜಸ್ಥಾನ ಕೂಡ ಈ ಸೀಸನ್ ಅಲ್ಲಿ ಅದ್ಭುತವಾಗಿ ಆಡ್ಕೊಂಡು ಬಂದಿದೆ. ಜೊತೆಗೆ ಅಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಚೆನ್ನಾಗಿದೆ, ಜೊತೆಗೆ ಬೌಲಿಂಗ್ ಕೂಡ ಚೆನ್ನಾಗಿರುವಂಥದ್ದು. ಅದರಲ್ಲೂ ಬ್ಯಾಟಿಂಗ್ ಅಂತ ಬಂದ್ರೆ ಸೆನ್ಸೇಷನಲ್ ಸ್ಟಾರ್ ಆಗಿರುವಂಥ ವೈಭವ್ ಸೂರ್ಯವಂಶಿ ಇದ್ದಾರೆ. ಇನ್ನು ಪವರ್ ಪ್ಲೇನಲ್ಲೇ ವಿಕೆಟ್ಗಳನ್ನ ಬೇಟೆಯಾಡುವಂಥ ಜೋಫ್ರಾ ಆರ್ಚರ್ ಬೌಲಿಂಗ್ನ ಬ್ರಹ್ಮಾಸ್ತ್ರವಾಗ್ತಾರೆ. ಸೊ ಅವರು ಕೂಡ ಕ್ವಾಲಿಫೈರ್ 2 ಗೆಲ್ಲುವಂಥ ಫೇವ್ರೆಟ್ ಟೀಮ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇನ್ನು ಗುಜರಾತ್ ಅಥವಾ ರಾಜಸ್ಥಾನ ಯಾರೇ ಬಂದರೂ ಕೂಡ ಹೈ ವೋಲ್ಟೇಜ್ ಫೈಟ್ ಅಂತೂ ಪಕ್ಕಾ ಇರುತ್ತೆ. ಸೊ ಇದು 2 ತಂಡಗಳು ಆಡ್ಕೊಂಬಂದಿರುವಂಥ ರೀತಿ ಜೊತೆಗೆ ಈಗ ಆಡ್ತಾ ಇರುವಂಥ ರೀತಿಯನ್ನು ನೋಡಿದರೆ ಫೈನಲ್ ಮ್ಯಾಚಲ್ಲಿ ಸೊ ಆರ್ಸಿಬಿ ವಿರುದ್ಧ ಯಾರೇ ಗೆದ್ದು ಬಂದರೂ ಕೂಡ ಹೈ ವೋಲ್ಟೇಜ್ ಫೈಟ್ ಇರೋದಂತೂ ಪಕ್ಕ. ಹೀಗೆ ಜಿಟಿ ಮತ್ತು ಆರ್ಆರ್ ಇಬ್ಬರು ಕೂಡ ಆರ್ಸಿಬಿನ ಫೇಸ್ ಮಾಡೋಕೆ ಪಣ ತೊಟ್ಟಿದ್ದಾರೆ. ಜಿಟಿ ಲಾಸ್ಟ್ ಮ್ಯಾಚಲ್ಲಿ ಸೋತಿದ್ರು ಕೂಡ ಅಷ್ಟು ಈಸಿಯಾಗಿ ಸುಲಭಕ್ಕೆ ಸೋಲುವಂಥದ್ದಲ್ಲ. ಆತ ರಾಜಸ್ಥಾನ ಭರ್ಜರಿಯಾಗಿ ಗೆದ್ದು ಬರ್ತಾ ಇರೋದ್ರಿಂದ ಈಗಲೂ ಕೂಡ ಅದೇ ಟಾರ್ಗೆಟ್ ನಲ್ಲಿ ಇರ್ತಾರೆ, ಅದೇ ಮೈಂಡ್ ಸೆಟ್ ನಲ್ಲಿ ಇರ್ತಾರೆ. ಇನ್ನು ಈ ಬಾರಿ IPL ನಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿ ಕಪ್ ಗೆಲ್ಲೋಕೆ 3 ತಂಡಗಳು ರೇಸ್ನಲ್ಲಿದ್ದು ಯಾರೇ ಗೆದ್ರೂ ಕೂಡ
ಎರಡನೇ ಬಾರಿ ಕಪ್ ಗೆದ್ದಂತಾಗುತ್ತೆ. ಯಾಕಂದ್ರೆ ಈ ಮೂರೂ ತಂಡಗಳು IPL ನಲ್ಲಿ ತಲಾ ಒಂದೊಂದು ಕಪ್ಗಳನ್ನ ಗೆದ್ದಿದ್ದು ಈಗ ಎರಡನೇ ಕಪ್ಗಾಗಿ ಕಾಯ್ತಾ ಇರುವಂತದ್ದು. ಅಂಡ್ ಈ ತಂಡಗಳಿಗೆ ಈ ಬಾರಿ ಕಪ್ ಗೆಲ್ಲೋದು ತುಂಬಾನೇ ಸ್ಪೆಷಲ್ ಆಗುತ್ತೆ. ಸೊ ಯಾಕೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಬೆಂಗಳೂರು ತಂಡ ಮೊದಲನೇದಾಗಿ ಪ್ರಸ್ತುತ ಈಗ ಆಲ್ರೆಡಿ ಈಗ ಫೈನಲ್ ಅಲ್ಲಿ ಇರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2025ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. 17 ವರ್ಷಗಳ ಸುದೀರ್ಘ ಪಯಣದ ಬಳಿಕ 18ನೇ ಸೀಸನ್ ಅಲ್ಲಿ ತಮ್ಮ ಚೊಚ್ಚಲ ಕಪ್ಪನ್ನ ಗೆಲ್ಲುವಂತದ್ದು ಬೆಂಗಳೂರು ತಂಡ. ಜೊತೆಗೆ ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ. ಸೊ ಹಾಲಿ ಚಾಂಪಿಯನ್ಶಿಪ್ ಅನ್ನ ಹಾಗೆ ಉಳಿಸ್ಕೊಳ್ಬೇಕು, ಜೊತೆಗೆ ಡಾಮಿನೇಷನ್ ಕಂಟಿನ್ಯೂ ಆಗಬೇಕು, ಜೊತೆಗೆ ಲೀಗ್ ಹಂತದಲ್ಲಿ ಇರ್ಬೋದು ಅಥವಾ ಕ್ವಾಲಿಫೈಯರ್ 1 ಅಲ್ಲಿ ಇರ್ಬೋದು. ಬೆಂಗಳೂರು ತಂಡದ ಅದ್ಭುತ ಪ್ರದರ್ಶನ. ಸೊ ಫೈನಲ್ನಲ್ಲೂ ಕೂಡ ನಾವೇ ಗೆಲ್ಲಬೇಕು ಅನ್ನುವಂಥ ಮೈಂಡ್ ಸೆಟ್ನಲ್ಲಿ ಇರ್ತಾರೆ. ಜೊತೆಗೆ ತಂಡ ಕೂಡ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿದ್ದು ಅಷ್ಟೇ ಡಿಸರ್ವಿಂಗ್ ಇದ್ದಾರೆ ಈ ತಂಡ ಕಪ್ಪನ್ನು ಗೆಲ್ಲೋಕೆ. ಸೊ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲೋದು ಬೆಂಗಳೂರು ತಂಡಕ್ಕೆ ತುಂಬಾನೇ ಸ್ಪೆಷಲ್ ಆಗುತ್ತೆ. ಹೀಗಾಗಿ ಈ ಸೀಸನ್ ಅಲ್ಲೂ ಕೂಡ ಕಪ್ ಗೆಲ್ಲೋಕೆ ಕಾಯ್ತಾ ಇರ್ತಾರೆ. ಎರಡನೇ ಟ್ರೋಫಿ ಆಗುತ್ತೆ ಇದು ಬೆಂಗಳೂರು ತಂಡಕ್ಕೆ. ಇನ್ನು ಗುಜರಾತ್ ಟೈಟನ್ಸ್ಗೂ ಕೂಡ ಈ ಬಾರಿ ಗೆದ್ರೆ ಇದು ಎರಡನೇ ಕಪ್ ಆಗುತ್ತೆ. ಗುಜರಾತ್ ತಂಡದ ಸ್ಪೆಷಾಲಿಟಿ ಏನಂದ್ರೆ ಇವರು ಲೀಗ್ಗೆ ಕಾಲಿಟ್ಟ ಮೊದಲ ವರ್ಷವೇ ಚಾಂಪಿಯನ್ ಪಟ್ಟಕ್ಕೇರಿದ್ದು. ಅಂದ್ರೆ IPL ಆವೃತ್ತಿಯನ್ನ ಸ್ಟಾರ್ಟ್ ಮಾಡಿದ ಮೊದಲ ವರ್ಷನೇ ಅಂದ್ರೆ 2022ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿರ್ತಾರೆ. ಅನಂತರ ಫೈನಲ್ಗೆ ಬಂದರೂ ಕೂಡ ಆಗಿರಲಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಮತ್ತೆ ಫೈನಲ್ಗೆ ಬರೋಕೆ ಚಾನ್ಸ್ ಇರೋದ್ರಿಂದ ಸೊ ಈ ಸೀಸನ್ ಅಲ್ಲಿ ಕಪ್ ಅನ್ನ ಗೆದ್ದು ಎರಡನೇ ಕಪ್ ಅನ್ನ ಗೆಲ್ಲಿಸಿಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಅಂಡ್ ಗುಜರಾತ್ ಪರ ಶುಭ್ಮನ್ ಗಿಲ್ಗೆ ಇದು ಮೊದಲ ಕಪ್ ಆಗುತ್ತೆ ಕ್ಯಾಪ್ಟನ್ ಆಗಿ. ಸೊ ಹೀಗಾಗಿ ಗುಜರಾತ್ಗೂ ಕೂಡ ಈ ಸೀಸನ್ ತುಂಬಾನೇ ಸ್ಪೆಷಲ್ ಆಗುತ್ತೆ ಕಪ್ ಗೆದ್ರೆ. ಇನ್ನು ರಾಜಸ್ಥಾನ ರಾಯಲ್ಸ್ ರಿಯಾನ್ ಪರಾಗ್ ನಾಯಕತ್ವದ ರಾಜಸ್ಥಾನ ಕೂಡ ಎರಡನೇ ಕಪ್ ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂತದ್ದು. ಸೊ ರಾಜಸ್ಥಾನ ಕೂಡ ಕ್ವಾಲಿಫೈರ್ 2 ಅನ್ನ ಗೆದ್ದು ಫೈನಲ್ಗೆ ಬಂದು RCB ವಿರುದ್ಧ ಗೆದ್ರೆ ಸೊ ಅವ್ರಿಗೂ ಕೂಡ ಈ ಒಂದು ಕಪ್ ತುಂಬಾನೇ ಸ್ಪೆಷಲ್ ಆಗುತ್ತೆ. ಯಾಕಂದ್ರೆ ರಾಜಸ್ಥಾನ ಇಡೀ ಆವೃತ್ತಿಯಲ್ಲಿ ಅಂದ್ರೆ ಇಡೀ IPL ಇತಿಹಾಸದಲ್ಲಿ ಒಂದೇ ಕಪ್ ಗೆದ್ದಿದ್ದು, ಅದು ಕೂಡ 2008ರಲ್ಲಿ. ಸೊ ಉದ್ಘಾಟನಾ ಆವೃತ್ತಿಯಲ್ಲಿ ರಾಜಸ್ಥಾನ ಕಪ್ ಗೆದ್ದಿದ್ದು ಬಿಟ್ರೆ ಅನಂತರದಲ್ಲಿ ಫೈನಲ್ಗೆ ಬಂದರೂ ಕೂಡ ಅವರಿಗೆ ಕಪ್ಪನ್ನು ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಸೊ ಈ ಸೀಸನ್ ನಲ್ಲಿ ಫೈನಲ್ಗೆ ಬಂದು ಈ ಅಚೀವ್ಮೆಂಟ್ ಅನ್ನ ಮಾಡಿದ್ರೆ ಎರಡನೇ ಕಪ್ ಗೆದ್ದಂತಾಗುತ್ತೆ. ಆಫ್ಟರ್ ಎ ಲಾಂಗ್ ಟೈಮ್ ರಾಜಸ್ಥಾನ ಕಪ್ಗೆ ಮುತ್ತಿಡುವಂತ ಅವಕಾಶ ಸಿಗುತ್ತೆ. ಹೀಗೆ ಈ ಮೂರೂ ತಂಡಗಳಿಗೂ ಕೂಡ ಈ ಸೀಸನ್ ಅಲ್ಲಿ ಎರಡನೇ ಕಪ್ ಅನ್ನ ಗೆಲ್ಲೋಕೆ ಚಾನ್ಸ್ ಇದೆ. ಒಂದ್ ಕಡೆ ಬೆಂಗಳೂರು ತಂಡ ಆಲ್ರೆಡಿ ಫೈನಲ್ ನಲ್ಲಿ ಇರೋದ್ರಿಂದ ಅವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಗುಜರಾತ್ ಹಾಗೆ ರಾಜಸ್ಥಾನಕ್ಕೆ ಈಕ್ವಲ್ ಚಾನ್ಸ್ ಇದ್ದು ಯಾರು ಫೈನಲ್ಗೆ ಬರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೂಪರ್ ಸಂಡೇಯಲ್ಲಿ ಗೆದ್ದು ಯಾರು ಚಾಂಪಿಯನ್ ಪಟ್ಟಕ್ಕೆ ಏರ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಕ್ವಾಲಿಫೈಯರ್ 2 ನಲ್ಲಿ ಯಾರು ಗೆದ್ದು ಫೈನಲ್ಗೆ ಬರ್ತಾರೆ, ಹಾಗೆ RCB ಮತ್ತು ಇನ್ಯಾವ ಪಂದ್ಯದ ನಡುವೆ ಯಾರು ಗೆದ್ದು ಈ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಏರುವಂತ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.